ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ನಿಮಗೆ ಸ್ವಾಗತ. ಇಂದು ನಾವು ಒಂದು ಬಹಳನೇ ಪರಿಚಿತವಾದ ಕಥೆಯನ್ನ ಆಳವಾಗಿ ನೋಡೋಣ ಅಂತ ಇದ್ದೇವೆ. ಯೇಸು ಬಿರುಗಾಳಿಯನ್ನು ಶಾಂತಪಡಿಸಿದ ಘಟನೆ ನಮ್ಮ ಮುಂದಿರೋದು ಬೈಬಲಿನ ಮಾರ್ಕನು ಬರೆದ ಸುವಾರ್ತೆಯ ಒಂದು ಭಾಗ ಮತ್ತು ಅದರ ಕುರಿತಾದ ಒಂದು ವಿಶ್ಲೇಷಣೆ. ಹೌದು. ಈ ಕಥೆ ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳಿರ್ಬೋದು ಅಲ್ವಾ? ಆದರೆ ಅದರ ಮೇಲ್ಪದರದ ಕೆಳಗೆ ಅಡಗಿರುವ ಕೆಲವು ಆಳವಾದ ಸತ್ಯಗಳನ್ನ ಇವತ್ತು ಅರ್ಥ ಮಾಡಿಕೊಳ್ಳೋಣ. ಖಂಡಿತ. ಇದು ಕೇವಲ ಒಂದು ಹಳೆಯ ಪವಾಡದ ಕಥೆಯಲ್ಲ. ಇದರಲ್ಲಿ ಮನುಷ್ಯನ ಭಯ, ದೇವರ ಶಕ್ತಿ, ಆಮೇಲೆ ನಂಬಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಹಳ ಆಳವಾದ ವಿಷಯಗಳಿವೆ. ಸರಿ, ಹಾಗಾದ್ರೆ ಮೊದಲು ಆ ಘಟನೆ ಹೇಗಿತ್ತು ಅನ್ನೋದನ್ನ ಮೂಲ ಪಠ್ಯದಿಂದಲೇ ಒನ್ನೆ ಕೇಳ್ಬಿಡೋಣ. ಆಗ ನಾವೆಲ್ಲ ಒಂದೇ ಪುಟದಲ್ಲಿರ್ತೇವೆ. ಒಳ್ಳೇದು. ಮಾರ್ಕ 4ನೇ ಅಧ್ಯಾಯ 35ನೇ ವಚನದಿಂದ ಹೀಗೆ ಹೇಳುತ್ತೆ: ಆ ದಿನ ಸಾಯಂಕಾಲ ಯೇಸು ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯೂ ಸರೋವರವೂ ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಸರಿ, ಈ ಚಿತ್ರಣ ಈಗ ನಮ್ಮ ಕಣ್ಣು ಮುಂದೆ ಇದೆ. ಮೊದಲಿಗೆ ಈ ಪರಿಸ್ಥಿತಿಯನ್ನ ನೋಡೋಣ. ಯೇಸು ದಿನವಿಡೀ ಜನರಿಗೆ ಬೋಧನೆ ಮಾಡಿ ಸುಸ್ತಾಗಿದ್ದಾರೆ. ಆಮೇಲೆ ಯಾವುದೇ ವಿಶೇಷ ತಯಾರಿ ಇಲ್ಲದೆ ಹಾಗೆಯೇ ದೋಣಿ ಹತ್ತುತ್ತಾರೆ. ಹೌದು. ಇದು ಯಾವುದೋ ಪ್ಲಾನ್ ಮಾಡಿದ ಪವಾಡದ ಪ್ರದರ್ಶನದ ತರ ಕಾಣಲ್ಲ ಅಲ್ವಾ? ಖಂಡಿತ ಇಲ್ಲ. ಎಲ್ಲವೂ ಸಹಜವಾಗಿ ನಡೆದ ಹಾಗೆ ಇದೆ, ಮತ್ತು ಆ ಸ್ಥಳದ ಭೌಗೋಳಿಕ ಲಕ್ಷಣ ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಓ ಸರಿ. ಗಲಿಲೆಯ ಸರೋವರ ಒಂದು ಬಹಳ ವಿಚಿತ್ರವಾದ ಜಾಗ. ಅದು ಸಮುದ್ರ ಮಟ್ಟಕ್ಕಿಂತ ಸುಮಾರು 700 ಅಡಿ ತಗ್ಗಿನಲ್ಲಿದೆ. ಅಬ್ಬಾ, ಅಷ್ಟೊಂದು ತಗ್ಗಿನಲ್ಲಿದೆಯಾ? ಹೌದು. ಮತ್ತು ಅದರ ಸುತ್ತಲೂ ಎತ್ತರದ ಬೆಟ್ಟಗಳಿವೆ. ಈ ಬೆಟ್ಟಗಳ ಕಣಿವೆಗಳಿಂದ ತಣ್ಣನೆ ಗಾಳಿ ಇದ್ದಕ್ಕಿದ್ದಂತೆ ಕೆಳಗೆ ನುಗ್ಗಿದಾಗ ಸರೋವರದ ಮೇಲಿರುವ ಬೆಚ್ಚಗಿನ ಗಾಳಿಯೊಂದಿಗೆ ಸೇರಿ ಅತ್ಯಂತ ಭಯಾನಕ ಅನಿರೀಕ್ಷಿತ ಬಿರುಗಾಳಿಗಳು ಸೃಷ್ಟಿಯಾಗ್ತವೆ. ಓ, ಹಾಗಾದ್ರೆ ಶಿಷ್ಯರು ಎದುರಿಸಿದ್ದು ಕೇವಲ ಸಾಮಾನ್ಯ ಮಳೆಗಾಳಿ ಅಲ್ಲ? ಖಂಡಿತ ಅಲ್ಲ. ಅದೊಂದು ಸಣ್ಣ ಚಂಡಮಾರುತದ ಹಾಗೆ. ಅದಕ್ಕಾಗಿಯೇ ಇರಬೇಕು. ಹೌದು. ಅದಕ್ಕಾಗಿಯೇ ಅವರಲ್ಲಿ ಅನುಭವಿ ಮೀನುಗಾರರಿದ್ರು, ಎಲ್ಲರೂ ಭಯಗೊಂಡಿದ್ರು. ನಿಜ. ಪೇತ್ರ, ಆಂದ್ರೇಯ, ಯಾಕೋಬ, ಯೋಹಾನ ಇವರೆಲ್ಲ ತಮ್ಮ ಜೀವನವನ್ನೇ ಆ ಸರೋವರದಲ್ಲಿ ಕಳೆದವರು. ಎಕ್ಸಾಕ್ಟ್ಲಿ. ಅವರಿಗೆ ಯಾವ ಗಾಳಿ ಅಪಾಯಕಾರಿ, ಯಾವುದು ಅಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಅವರೇ ನಾವು ಸಾಯುತ್ತಿದ್ದೇವೆ ಅಂತ ಕೂಗ್ತಾರೆ ಅಂದ್ರೆ ಪರಿಸ್ಥಿತಿ ಅವರ ಕಂಟ್ರೋಲನ್ನ ಸಂಪೂರ್ಣವಾಗಿ ಮೀರಿತು. ಅವರ ಅನುಭವ, ಜ್ಞಾನ, ಶಕ್ತಿ ಎಲ್ಲವೂ ಆ ಕ್ಷಣದಲ್ಲಿ ಶೂನ್ಯವಾಗಿತ್ತು. ನನಗೀ ಕಥೆಯಲ್ಲಿ ಅತಿ ಹೆಚ್ಚು ಆಶ್ಚರ್ಯ ತರುವ ವಿಷಯ ಅಂದ್ರೆ ಆ ವಿರೋಧಾಭಾಸ. ಹೇಳಿ. ಒಂದು ಕಡೆ ದೋಣಿ ಮುಳುಗೋ ಹಂತದಲ್ಲಿದೆ, ನೀರು ತುಂಬುತ್ತಿದೆ, ಅನುಭವಿ ಮೀನುಗಾರರೇ ಪ್ರಾಣಭಯದಿಂದ ಚೀರುಸ್ತಿದ್ದಾರೆ. ಹೌದು. ಇನ್ನೊಂದು ಕಡೆ ಯೇಸು ದೋಣಿಯ ಹಿಂಭಾಗದಲ್ಲಿ ದಿಂಬಿನ ಮೇಲೆ ತಲೆಯಿಟ್ಟು ಗಾಢ ನಿದ್ರೆಯಲ್ಲಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಏನನ್ನ ತೋರಿಸುತ್ತೆ? ಇದು ಒಂದು ಅದ್ಭುತವಾದ ಚಿತ್ರಣ. ಇದು ಯೇಸುವಿನ ವ್ಯಕ್ತಿತ್ವದ 2 ಮುಖಗಳನ್ನ ಒಂದೇ ಸಾರಿ ತೋರಿಸುತ್ತೆ. ಹೇಗೆ? ನೋಡಿ, ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಬಿರುಗಾಳಿಯ ಅಬ್ಬರದ ನಡುವೆಯೂ ನಿದ್ರಿಸುವುದು ಅವರ ಸಂಪೂರ್ಣ ಮಾನವೀಯತೆಯನ್ನ ತೋರಿಸುತ್ತೆ. ಸರಿ, ನಮ್ಮ ಹಾಗೆ ದಣಿದಿದ್ರು ಅಂತ. ಹೌದು, ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇತ್ತು. ಆದ್ರೆ ಅದೇ ಸಮಯದಲ್ಲಿ ಅಂತಹ ಅಪಾಯದ ಮಧ್ಯೆಯೂ ಅವರು ಹೊಂದಿದ್ದ ಆ ಪರಿಪೂರ್ಣ ಶಾಂತಿ, ಆ ನೆಮ್ಮದಿ, ಅದು ಅವರ ದೈವತ್ವವನ್ನು ಸೂಚಿಸುತ್ತೆ. ಹೊರಗಿನ ಯಾವುದೇ ಗೊಂದಲ ಅವರ ಆಂತರಿಕ ಶಾಂತಿಯನ್ನು ಕದಡಲು ಸಾಧ್ಯವಿರಲಿಲ್ಲ. ಶಿಷ್ಯರ ಕೂಗನ್ನು ಗಮನಿಸಬೇಕು. ಗುರುವೇ, ನಾವು ಸಾಯ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ವೇ? ಹೌದು. ಇದರಲ್ಲಿ ಸಹಾಯಕ್ಕಾಗಿ ಒಂದು ಮನವಿ ಇದೆ. ಅದೇ ಅದರ ಜೊತೆಗೆ ಒಂದು ಆರೋಪ, ಒಂದು ರೀತಿಯ ಸಿಟ್ಟು ಕೂಡ ಇದೆ ಅಲ್ವಾ?
ಖಂಡಿತ. ನಾವು ಇಲ್ಲಿ ಪ್ರಾಣ ಬಿಡ್ತಿದ್ದೀವಿ, ನೀವು ಆರಾಮಾಗಿ ನಿದ್ದೆ ಮಾಡ್ತಿದ್ದೀರಲ್ಲ ಅನ್ನೋ ತರಹ. ಇದು ಕಷ್ಟದ ಸಮಯದಲ್ಲಿ ಮನುಷ್ಯನ ಸಹಜ ಪ್ರತಿಕ್ರಿಯೆ. ದೇವ್ರು ಎಲ್ಲಿದಾನೆ? ನನ್ನ ಕಷ್ಟ ಅವನಿಗೆ ಕಾಣ್ತಿಲ್ವಾ? ಅವನಿಗೆ ನನ್ನ ಬಗ್ಗೆ ಚಿಂತೆಯೇ ಇಲ್ವಾ? ನಿಜ. ಈ ಪ್ರಶ್ನೆಗಳನ್ನ ನಾವೆಲ್ಲರೂ ಒಂದಲ್ಲ ಒಂದು ಬಾರಿ ಕೇಳಿರ್ತೀವಿ. ಹೌದು. ಶಿಷ್ಯರ ಆ ಕೂಗು ನಮ್ಮದೇ ಕೂಗಿನ ಪ್ರತಿಧ್ವನಿಯಾಗಿದೆ. ಶಿಷ್ಯರು ಹೀಗ ಭಯದಲ್ಲಿ ಕೂಗಾಡ್ತಿರುವಾಗ ಯೇಸು ಎಚ್ಚರಗೊಳ್ತಾರೆ. ಆದ್ರೆ ಅವರ ರಿಯಾಕ್ಷನ್ ಯಾರೂ ಊಹಿಸಿರದ ರೀತಿ ಇತ್ತು. ಅವರು ಗಾಬರಿಯಾಗ್ಲಿಲ್ಲ, ದೋಣಿಯಿಂದ ನೀರು ಹೊರಹಾಕೋಕೆ ಶುರು ಮಾಡ್ಲಿಲ್ಲ. ಬದಲಿಗೆ ಅವರು ಬಿರುಗಾಳಿಯೊಂದಿಗೇನೆ ಮಾತಾಡ್ತಾರೆ. ಹೌದು, ಮತ್ತು ಅವರು ಬಳಸಿದ ಪದಗಳು ಇಲ್ಲಿ ಬಹಳ ಬಹಳ ಮುಖ್ಯ. ಓಕೆ. ಮೂಲ ಗ್ರೀಕ್ ಬರಹದಲ್ಲಿ ಯೇಸು ಬಿರುಗಾಳಿಯನ್ನ ಗದರಿಸೆದರು ಅಂತ ಬರೆಯಲಾಗಿದೆ. ಇದಕ್ಕಾಗಿ ಎಪಿಟಿಮೇಸಿನ್ ಅನ್ನ ಪದವನ್ನ ಬಳಸಲಾಗಿದೆ. ಒಂದ್ನಿಮಿಷ ಅಲ್ಲೇ ನಿಲ್ಸಿ. ಗದರಿಸಿದರು ಅಂತ ಹೇಳಿದ್ರಿ. ಹೌದು. ಇದೇ ಪದವನ್ನ ಮಾರ್ಕನು ಇದಕ್ಕೂ ಮುಂಚೆ ಯೇಸು ದೆವ್ವವನ್ನ ಓಡಿಸುವಾಗ್ಲೂ ಬಳಸಿದ್ದಾನಲ್ವೇ? ಎಕ್ಸಾಕ್ಟ್ಲಿ. ಅತ್ಯುತ್ತಮ ಪ್ರಶ್ನೆ. ಹಾಗಾದ್ರೆ ಯಾಕೆ ಬಿರುಗಾಳಿಯನ್ನ ಒಂದು ದುಷ್ಟ ಶಕ್ತಿಯ ಹಾಗೆ ನೋಡ್ತಿದ್ದಾರಾ? ಇದು ಕೇವಲ ಕಾಕತಾಳೀಯವಲ್ಲ. ಆ ಕಾಲದ ಯಹೂದಿ ಚಿಂತನೆಯಲ್ಲಿ ಸಮುದ್ರ, ಬಿರುಗಾಳಿ, ಅಸ್ತವ್ಯಸ್ತತೆ ಇದನ್ನೆಲ್ಲ ಕೆಲವೊಮ್ಮೆ ಅಂಧಕಾರದ, ದೈವ ವಿರೋಧಿ ಶಕ್ತಿಗಳ ಕಾರ್ಯಕ್ಷೇತ್ರ ಅಂತ ನೋಡಲಾಗ್ತಿತ್ತು. ಓ ಹಾಗಾ? ಸೊ ದೆವ್ವವನ್ನು ಗದರಿಸಲು ಬಳಸಿದ ಅದೇ ಪದವನ್ನ ಬಿರುಗಾಳಿಯನ್ನ ಗದರಿಸಲು ಬಳಸುವ ಮೂಲಕ ಮಾರ್ಕನು ಒಂದು ಸ್ಪಷ್ಟ ಸಂದೇಶ ಕೊಡ್ತಿದ್ದಾನೆ. ಏನದು? ಯೇಸುವಿನ ಅಧಿಕಾರ ಕೇವಲ ಆತ್ಮಿಕ ಲೋಕಕ್ಕೆ ಸೀಮಿತವಾಗಿಲ್ಲ, ಪ್ರಕೃತಿಯ ವಿನಾಶಕಾರಿ ಶಕ್ತಿಗಳ ಮೇಲೂ ಅವುಗಳ ಹಿಂದಿರುವ ಯಾವುದೇ ಅಂಧಕಾರದ ಶಕ್ತಿಯ ಮೇಲೂ ಆತನಿಗೆ ಸಂಪೂರ್ಣ ಅಧಿಕಾರವಿದೆ ಅಂತ. ಹಾಗಾದ್ರೆ ಇದು ಕೇವಲ ಒಂದು ಹವಾಮಾನ ಬದಲಾವಣೆಯಲ್ಲ, ಇದೊಂದು ಆಧ್ಯಾತ್ಮಿಕ ಅಧಿಕಾರದ ಪ್ರದರ್ಶನ. ಇದು ನಿಜವಾಗ್ಲೂ ಆಸಕ್ತಿಕರವಾಗಿದೆ. ಹೌದು. ಅವರು ಸರೋವರಕ್ಕೆ ಹೇಳಿದ ಮಾತಿನ ಬಗ್ಗೆ ಏನು? ಶಾಂತವಾಗಿರು, ಮೊರೆಯಬೇಡ. ಮೂಲ ಗ್ರೀಕ್ ಪದ ಸಿಯೋಪಾ ಅನ್ನೋದರ ಅಕ್ಷರಶಃ ಅರ್ಥ ಬಾಯ್ಮುಚ್ಚು ಅಥವಾ ಮೌನವಾಗಿರು. ಬಾಯ್ಮುಚ್ಚು, ಅದು ಬಹಳ ಕಠಿಣವಾದ ಪದ ಅಲ್ವಾ? ಹೌದು, ಅದು ಬಹಳ ಕಠಿಣವಾದ, ಅಧಿಕಾರಯುತವಾದ ಆಜ್ಞೆ. ಇದೊಂದು ವಿನಂತಿಯಲ್ಲ, ಇದೊಂದು ಆದೇಶ. ಯೋಚನೆ ಮಾಡಿ, ಸೃಷ್ಟಿಕರ್ತನ ಧ್ವನಿಗೆ ಸೃಷ್ಟಿ ಹೇಗೆ ತಕ್ಷಣವೇ ಪ್ರಶ್ನೆಯಿಲ್ಲದೆ ವಿಧೇಯವಾಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಅದಕ್ಕಾಗಿಯೇ ತಕ್ಷಣ ಬಿರುಗಾಳಿ ನಿಂತಿತು ಅಂತ ಬರೆಯಲಾಗಿದೆ. ನಿಖರವಾಗಿ. ಯಾವುದೇ ನಿಧಾನ ಪ್ರಕ್ರಿಯೆ ಇಲ್ಲ, ತಕ್ಷಣದ ಪರಿಣಾಮ. ಮತ್ತು ಈ ಅದ್ಭುತ ಘಟನೆಯ ಪರಿಣಾಮವೇ ಶಿಷ್ಯರ ಆ ಅಂತಿಮ ಪ್ರಶ್ನೆ. ಹೌದು. ಅವರು ಒಬ್ರಿಗೊಬ್ರು, ಗಾಳಿಯೂ ಸರೋವರವೂ ಇವರೇ ಹೇಳುವಂತೆ ಕೇಳಬೇಕಾದ್ರೆ ಇವರು ಯಾರಿರಬಹುದು ಅಂತ ಕೇಳ್ಕೊಳ್ತಾರೆ. ಅವರ ಭಯ ಹೋಗಿ ಈಗ ವಿಸ್ಮಯ, ಒಂದು ರೀತಿಯ ಪವಿತ್ರ ಭಯ ಅವರಲ್ಲಿ ಮೂಡಿದೆ. ಹೌದು, ಇದು ಕಥೆಯ ಅತಿ ಮುಖ್ಯವಾದ ತಿರುವು. ಅಲ್ಲಿಯವರೆಗೂ ಅವರು ಯೇಸುವನ್ನ ಒಬ್ಬ ಮಹಾನ್ ಗುರು, ಪ್ರವಾದಿ, ಅದ್ಭುತಗಳನ್ನ ಮಾಡುವ ವ್ಯಕ್ತಿ ಅಂತೆಲ್ಲ ನೋಡಿದ್ರು. ಸರಿ. ಆದರೆ ಈ ಘಟನೆ ಅವರ ಕಲ್ಪನೆಗಳನ್ನೆಲ್ಲ ಒಡೆದುಹಾಟಿತು. ಯಾಕೆಂದ್ರೆ ಹಳೆಯ ಒಡಂಬಡಿಕೆಯ ಪ್ರಕಾರ ಸಮುದ್ರವನ್ನು, ಅಲೆಗಳನ್ನು ನಿಯಂತ್ರಿಸುವುದು ಕೇವಲ ದೇವರಿಗೆ ಮಾತ್ರ ಸಾಧ್ಯವಾದ ಕೆಲಸ. ಹೌದು, ಕೀರ್ತನೆಗಳಲ್ಲಿ ಬರ್ತಲ್ಲ. ನಿಖರವಾಗಿ ಅದು ದೈವತ್ವದ ಸಂಕೇತವಾಗಿತ್ತು. ಕೀರ್ತನೆ 107ರಲ್ಲಿ ಆತನು ಆಜ್ಞಾಪಿಸಲು ಬಿರುಗಾಳಿ ಎದ್ದಿತು, ಬಿರುಗಾಳಿಯನ್ನು ಶಮನ ಮಾಡಿದನು, ಸಮುದ್ರದ ತೆರೆಗಳು ಸುಮ್ಮನಾದವು ಅಂತ ಇದೆಯಲ್ಲ. ಎಕ್ಸಾಕ್ಟ್ಲಿ. ಈಗ ಅದೇ ದೃಶ್ಯ ಅವರ ಕಣ್ಣು ಮುಂದೆ ನಡೀತಿದೆ. ಓ. ಹಾಗಾಗಿ ಇವರು ಯಾರು ಎಂಬ ಅವರ ಪ್ರಶ್ನೆ, ನಾವು ಯಾರ ಜೊತೆ ಈ ದೋಣಿಯಲ್ಲಿದ್ದೇವೆ, ಇವರು ಕೇವಲ ಒಬ್ಬ ಮನುಷ್ಯನಲ್ಲ, ಅದಕ್ಕೂ ಮೀರಿದವರು ಎಂಬ ಸತ್ಯದ ಅರಿವಿನ ಮೊದಲ ಹೆಜ್ಜೆ. ಆ ಕ್ಷಣದಿಂದ ಯೇಸುವನ್ನು ನೋಡುವವರ ದೃಷ್ಟಿಕೋನವೇ ಬದಲಾಗಲು ಆರಂಭವಾಯಿತು. ಹೌದು. ಇದು ಕಥೆಯ ಹಿಂದಿರುವ ದೇವಶಾಸ್ತ್ರದ ಆಳ. ಈಗ ನಮ್ಮ ಚರ್ಚೆಯನ್ನ ಇಂದಿನ ಜೀವನಕ್ಕೆ ತರೋಣ. ಖಂಡಿತ. ಈ ಪ್ರಾಚೀನ ಕಥೆಯಿಂದ ನಾವು ಕಲಿಯಬಹುದಾದ ಪಾಠಗಳೇನು? ನಮ್ಮ ಮುಂದಿರೋ ವಿಶ್ಲೇಷಣೆಯಲ್ಲಿ 3 ಮುಖ್ಯ ಅಂಶಗಳನ್ನ ಹೇಳಲಾಗಿದೆ. ಮೊದಲನೆಯದು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಯೇಸು ದೋಣಿಯಲ್ಲಿದ್ದರೂ ಬಿರುಗಾಳಿ ಬಂತು. ಹೌದು, ಇದೇ ಮೊದಲ ಮತ್ತು ಬಹುಮುಖ್ಯ ಪಾಠ. ನಾವು ದೇವರನ್ನು ನಂಬುತ್ತೇವೆ ಅಂದ ಮಾತ್ರಕ್ಕೆ ನಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಬಿರುಗಾಳಿಗಳು ಬರುವುದಿಲ್ಲ ಅಂತ ಅರ್ಥವಲ್ಲ. ಸರಿ. ನೋಡಿ, ಯೇಸು ಸ್ವತಃ ದೋಣಿಯಲ್ಲಿದ್ರೂ ಬಿರುಗಾಳಿ ಬಂದೇ ಬಂತು. ಹಾಗಾದ್ರೆ ಅವರ ಉಪಸ್ಥಿತಿಯ ಪ್ರಯೋಜನವೇನು? ಅವರ ಉಪಸ್ಥಿತಿ ಬಿರುಗಾಳಿಯನ್ನೂ ತಡೆಯುವುದಿಲ್ಲ, ಆದರೆ ಬಿರುಗಾಳಿಯ ಪರಿಣಾಮವನ್ನು ಬದಲಾಯಿಸುತ್ತೆ. ಓಕೆ. ದೋಣಿ ಅಲುಗಾಡಬಹುದು, ನೀರು ತುಂಬಿಕೊಳ್ಳಬಹುದು, ಆದರೆ ಅದು ಮುಳುಗುವುದಿಲ್ಲ.
ಇದು ಬಹಳ ಧೈರ್ಯ ಕೊಡುವ ಯೋಚನೆ. ಹೌದು, ಯೇಸುವಿನ ಉಪಸ್ಥಿತಿ ನಮ್ಮ ಪ್ರಯಾಣವನ್ನು ಸುಲಭ ಮಾಡುತ್ತೆ ಅಂತಲ್ಲ, ಆದರೆ ನಮ್ಮನ್ನು ಸುರಕ್ಷಿತವಾಗಿ ದಡ ಸೇರಿಸುತ್ತೆ ಅನ್ನೋ ಭರವಸೆ ಕೊಡುತ್ತೆ. ಸಮಸ್ಯೆ ಬರೋಲ್ಲ ಅನ್ನೋದು ಸುಳ್ಳು ಭರವಸೆ, ಆದರೆ ಬಂದಾಗ್ಲೂ ನಾವು ಒಂಟಿಯಲ್ಲ ಅನ್ನೋದು ನಿಜವಾದ ಭರವಸೆ. ಹೌದು. ಸರಿ, ಇನ್ನು ಎರಡನೇ ಪಾಠ, ನಂಬಿಕೆ ವರ್ಸಸ್ ಭಯ. ಯೇಸು ಬಿರುಗಾಳಿಯನ್ನ ಶಾಂತಗೊಳಿಸಿದ ನಂತರ ಶಿಷ್ಯರನ್ನ ಏಕೆ ಇಷ್ಟು ಭಯ, ಇನ್ನೂ ನಿಮ್ಗೆ ವಿಶ್ವಾಸವಿಲ್ಲವೇ ಅಂತ ಕೇಳ್ತಾರೆ. ಹೌದು, ಇದೊಂದು ಮೃದುವಾದ ಗದರಿಕೆಯ ಹಾಗೆ ಇದೆ. ಅವರು ಬಿರುಗಾಳಿಯನ್ನು ಗದರಿಸಿದ್ರು, ಆದರೆ ಶಿಷ್ಯರನ್ನು ಪ್ರಶ್ನಿಸಿದ್ರು. ಇಲ್ಲಿ ಭಯ ಮತ್ತು ವಿಶ್ವಾಸ ಒಂದಕ್ಕೊಂದು ವಿರುದ್ಧವಾದ ವಿಷಯಗಳಾಗಿವೆ. ಖಂಡಿತ. ಭಯ ಹುಟ್ಟುವುದು ಯಾವಾಗ ನಮ್ಮ ಕಣ್ಣಿಗೆ ಸಮಸ್ಯೆಗಳು ಬಹಳ ದೊಡ್ಡದಾಗಿ ಮತ್ತು ನಮ್ಮ ಜೊತೆಯಲ್ಲಿರುವ ದೇವರು ಸಣ್ಣವನಾಗಿ ಕಂಡಾಗ. ಶಿಷ್ಯರ ಕಣ್ಣಿಗೆ ಅಲೆಗಳು ಪರ್ವತದಂತೆ ಕಂಡವು. ಆದರೆ ದೋಣಿಯಲ್ಲಿದ್ದ ಸೃಷ್ಟಿಕರ್ತನು ಸಾಮಾನ್ಯ ಮನುಷ್ಯನಂತೆ ಕಂಡನು. ಹಾಗಾದ್ರೆ ವಿಶ್ವಾಸ ಅಂದ್ರೆ ಭಯವೇ ಇಲ್ಲದಿರುವುದು ಅಂತನಾ? ಅದಲ್ಲ. ವಿಶ್ವಾಸ ಅಂದ್ರೆ ಭಯದ ಮಧ್ಯೆಯೂ ನಮ್ಮ ಗಮನವನ್ನ ಎಲ್ಲಿ ಕೇಂದ್ರೀಕರಿಸ್ತೇವೆ ಅನ್ನೋದು. ಓಕೆ. ಶಿಷ್ಯರ ಗಮನ ಬಿರುಗಾಳಿಯ ಮೇಲೆ, ಅಲೆಗಳ ಮೇಲೆ, ದೋಣಿಯೊಳಗೆ ಬರ್ತಿದ್ದ ನೀರಿನ ಮೇಲೆ ಇತ್ತು. ಅವರ ಗಮನ ಸಮಸ್ಯೆ ಮೇಲಿತ್ತು. ಸರಿ. ಆದರೆ ವಿಶ್ವಾಸ ಅಂದ್ರೆ ಬಿರುಗಾಳಿಯ ಅಬ್ಬರಕ್ಕಿಂತಲೂ ಹೆಚ್ಚಾಗಿ ದೋಣಿಯಲ್ಲಿ ನಮ್ಮ ಜೊತೆ ಇರುವ ಆತನ ಶಕ್ತಿಯ ಮೇಲೆ, ಆತನ ಉಪಸ್ಥಿತಿಯ ಮೇಲೆ ನಮ್ಮ ಗಮನವನ್ನ ಇಡುವುದು. ಈ ಬಿರುಗಾಳಿ ದೊಡ್ಡದಿದೆ, ಆದ್ರೆ ನನ್ನ ಜೊತೆಯಲ್ಲಿರುವನು ಇದಕ್ಕಿಂತನೂ ದೊಡ್ಡವನು ಅನ್ನೋ ಅರಿವು. ಎಕ್ಸಾಕ್ಟ್ಲಿ, ಅದೇ ವಿಶ್ವಾಸ. ಇದು ಬಹಳ ಪ್ರಾಯೋಗಿಕವಾದ ಪಾಠ. ನಮ್ಮ ಗಮನ ಎಲ್ಲಿದೆಯೋ ನಮ್ಮ ಭಾವನೆಗಳು ಅಲ್ಲಿಯೇ ಇರ್ತವೆ. ಮತ್ತು ಕೊನೆಯದಾಗಿ ಮೂರನೇ ಪಾಠ, ಪ್ರಾರ್ಥನೆಯ ಮೂಲಕ ದೇವರನ್ನು ಎಚ್ಚರಿಸುವುದು. ಹೌದು. ಶಿಷ್ಯರು ಯೇಸುವನ್ನು ಎಬ್ಬಿಸಿದರು. ಇದು ಒಂದು ಸರಳ ಕ್ರಿಯೆಯಂತೆ ಕಂಡ್ರೂ ಇದಕ್ಕೊಂದು ಆಳವಾದ ಅರ್ಥವಿದೆ ಅಂತ ನಮ್ಮ ಮೂಲ ಹೇಳುತ್ತೆ. ಖಂಡಿತ. ನಮ್ಮ ಜೀವನದ ಬಿರುಗಾಳಿಗಳಲ್ಲಿ ದೇವರು ಮೌನವಾಗಿದ್ದಾನೆ, ಆತ ನಿದ್ರಿಸ್ತಿದ್ದಾನೆ, ನನ್ನ ಕಷ್ಟವನ್ನ ಆತ ನೋಡ್ತಿಲ್ಲ ಅಂತ ನಮಗೆಷ್ಟೋ ಬಾರಿ ಅನ್ಸುತ್ತೆ. ಹೌದು, ಶಿಷ್ಯರ ಹಾಗೆಯೇ ನಾವು ದೇವರೇ ನಿನಗೆ ಚಿಂತೆಯೇ ಇಲ್ಲವೇ ಅಂತ ಕೇಳ್ತೀವಿ. ಹೌದು, ಶಿಷ್ಯರು ಯೇಸುವನ್ನು ಎಬ್ಬಿಸಿದ್ದು ಪ್ರಾರ್ಥನೆಯ ಒಂದು ಅದ್ಭುತ ಸಂಕೇತ. ಅದು ಹತಾಶೆಯ ಕೂಗಾಗಿರ್ಬೋದು, ಆದ್ರೆ ಅದು ನಂಬಿಕೆಯ ಕೂಗು ಹೌದು. ಹೇಗೆ? ನಮಗೆ ಸಹಾಯ ಮಾಡಲು ನಿನಗೆ ಮಾತ್ರ ಸಾಧ್ಯ ಅನ್ನೋ ನಂಬಿಕೆಯಿಂದಲೇ ಅವರಾತನನ್ನು ಎಬ್ಬಿಸಿದ್ದು. ಅಂದ್ರೆ ನಮ್ಮ ಪ್ರಾರ್ಥನೆ ದೇವರನ್ನು ಎಚ್ಚರಗೊಳಿಸುತ್ತೆ ಅಂತನಾ? ಒಂದ್ ರೀತಿಯಲ್ಲಿ ಹೌದು. ದೇವ್ರು ನಿಜವಾಗ್ಲೂ ನಿದ್ರಿಸುವುದಿಲ್ಲ, ಆದ್ರೆ ನಾವು ಪ್ರಾರ್ಥನೆಯ ಮೂಲಕ ಆತನನ್ನು ನಮ್ಮ ಪರಿಸ್ಥಿತಿಯೊಳಗೆ ಆಹ್ವಾನಿಸಿದಾಗ, ನಮ್ಮ ಸಮಸ್ಯೆಯನ್ನ ಆತನ ಕೈಗೆ ಕೊಟ್ಟಾಗ ಆತನು ಎದ್ದು ಕಾರ್ಯ ಮಾಡಲು ಆರಂಭಿಸ್ತಾನೆ. ನಮ್ಮ ಪ್ರಾರ್ಥನೆ, ನಮ್ಮ ಕೂಗು ಆತನನ್ನು ನಮ್ಮ ಜೀವನದ ಬಿರುಗಾಳಿಗಳಿಗೆ ಶಾಂತವಾಗಿರು ಅಂತ ಆಜ್ಞಾಪಿಸುವಂತೆ ಪ್ರೇರೇಪಿಸುತ್ತೆ. ನಾವು ಸುಮ್ಮನೆ ಭಯಪಡ್ತಾ ಕೂರುವುದಕ್ಕೂ ದೇವರೇ ಎದ್ದೇಳು ಎಂದು ಪ್ರಾರ್ಥಿಸುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಖಂಡಿತ. ಅದ್ಭುತ. ಹಾಗಾದ್ರೆ ಇಂದಿನ ಚರ್ಚೆಯನ್ನ ಒಮ್ಮೆ ಹಿಂತಿರುಗಿ ನೋಡೋಣ. ನಾವೊಂದು ನಾಟಕೀಯ ಬಿರುಗಾಳಿಯ ಕಥೆಯಿಂದ ಆರಂಭಿಸಿದೆವು. ನಂತರ ಯೇಸುವಿನ ಮಾತುಗಳ ಹಿಂದಿನ ದೈವಿಕ ಅಧಿಕಾರವನ್ನು, ಗದರಿಸು, ಬಾಯಿಮುಚ್ಚು ಅನ್ನೋ ಪದಗಳ ಹಿಂದಿನ ಶಕ್ತಿಯನ್ನು ನೋಡಿದೆವು. ಹೌದು. ಆ ಘಟನೆ ಶಿಷ್ಯರ ದೃಷ್ಟಿಯನ್ನ ಹೇಗೆ ಬದಲಾಯಿಸಿತು, ಇವರು ಯಾರು ಎಂಬ ಪ್ರಶ್ನೆಯನ್ನು ಅವರ ಮನಸ್ಸಿನಲ್ಲಿ ಹೇಗೆ ಹುಟ್ಟುಹಾಕಿತು ಅಂತ ಚರ್ಚಿಸಿದೆವು. ಸರಿ. ಕೊನೆಯಲ್ಲಿ ಆ ಪಾಠಗಳನ್ನು ಇಂದಿನ ಜೀವನದ ಬಿರುಗಾಳಿಗಳಿಗೆ ಹೋಲಿಸಿದೆವು. ದೇವರ ಉಪಸ್ಥಿತಿಯ ಭರವಸೆ, ನಂಬಿಕೆ ಮತ್ತು ಭಯದ ನಡುವಿನ ಆಯ್ಕೆ ಮತ್ತು ಪ್ರಾರ್ಥನೆಯ ಮಹತ್ವ. ಈ ಚರ್ಚೆಯನ್ನ ಮುಗಿಸುವಾಗ ನಮ್ಮ ಮೂಲದಲ್ಲಿ ಕೇಳಲಾದ ಒಂದು ನೇರವಾದ ಪ್ರಶ್ನೆಯನ್ನ ನಾವು ನೆನಪಿಸಬಹುದು. ಹೇಳಿ. ನಿಮ್ಮ ಜೀವನದ ದೋಣಿಗೆ ಇಂದು ಯಾವ ಬಿರುಗಾಳಿ ಅಪ್ಪಳಿಸುತ್ತಿದೆ? ಅದು ಆರೋಗ್ಯದ ಸಮಸ್ಯೆ ಇರಬಹುದು, ಆರ್ಥಿಕ ಸಂಕಷ್ಟವಿರಬಹುದು, ಸಂಬಂಧಗಳಲ್ಲಿನ ಬಿಕ್ಕಟ್ಟಿರಬಹುದು, ಅಥವಾ ಭವಿಷ್ಯದ ಬಗ್ಗೆ ಇರುವ ಆತಂಕವಿರಬಹುದು. ಈ ಪ್ರಶ್ನೆಯೊಂದಿಗೆ ಕೇಳುಗರು ಚಿಂತಿಸಲು ಮತ್ತೊಂದು ಆಳವಾದ ಆಲೋಚನೆಯನ್ನ ಬಿಟ್ಟು ಹೋಗಬಹುದು. ನೋಡಿ, ಶಿಷ್ಯರು ಇವರು ಯಾರಿರಬಹುದು ಅಂತ ಪರಸ್ಪರ ಕೇಳಿಕೊಂಡರು. ಹೌದು. ಬಹುಶಃ ನಮ್ಮ ಜೀವನದ ಬಿರುಗಾಳಿ ಶಾಂತವಾಗುವುದಷ್ಟೇ ಅಂತಿಮ ಗುರಿಯಲ್ಲ. ಹಾಗಾದ್ರೆ ಬಿರುಗಾಳಿಯ ಮಧ್ಯದಲ್ಲಿ ನಿಂತು ನನ್ನ ಜೀವನದ ದೋಣಿಯಲ್ಲಿರುವ ಇವರು ಯಾರು ಎಂಬ ಪ್ರಶ್ನೆಗೆ ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಉತ್ತರವನ್ನ ಕಂಡುಕೊಳ್ಳುವುದು ಅದಕ್ಕಿಂತಲೂ ಹೆಚ್ಚು ಮುಖ್ಯ. ಯಾಕೆಂದ್ರೆ ಆ ಉತ್ತರ ಸಿಕ್ಕಾಗ, ಆ ತಿಳುವಳಿಕೆ ಬಂದಾಗ, ಮುಂದೆ ಬರುವ ಯಾವುದೇ ಗಾಳಿ ಮತ್ತು ಅಲೆಗಳನ್ನ ನಾವು ಎದುರಿಸುವ ರೀತಿಯೇ ಶಾಶ್ವತವಾಗಿ ಬದಲಾಗಿಬಿಡುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ
ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.